ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಏರಿಸಿರುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯನಗರ ಜಿಲ್ಲಾ ಘಟಕದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಈ ಒಂದು ಬೆಲೆ ಏರಿಕೆಯಿಂದ ಬಡವರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಬಡವರು ಜೀವನ ಮಾಡ್ತಕ್ಕಂಥದ್ದು ತುಂಬ ಕಷ್ಟಕರವಾಗ್ತಾ ಇದೆ. ಯಾಕೆಂತೇಳಿದರೆ ಇವತ್ತಿನ ದಿನಮಾನಗಳಲ್ಲಿ ಬೆಲೆ ಏರಿಸಿರುವುದರಿಂದ ದವಸ ಧಾನ್ಯಗಳ ಬೆಲೆ ಆಟೋಮೆಟಿಕ್ಕಾಗಿ ಏರುವುದರಿಂದ ಬಡವರು ಜೀವನ ಮಾಡ್ತಕ್ಕಂಥದ್ದು ತುಂಬ ಕಷ್ಟಕರವಾಗ್ತಾ ಇದೆ. ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂತು. ಆ 5 ಗ್ಯಾರಂಟಿಗಳ ಕೊಡುವುದರ ಜೊತೆಗೆ ಮುಂದೆ ಫ್ರೀಯಾಗಿ ಕೊಟ್ಟು, ಮುಂದಿನ ಬಾಗಿಲಿಂದ ಫ್ರೀಯಾಗಿ ಕೊಟ್ಟು, ಹಿಂದಿನ ಬಾಗಿಲಿಂದ ತೆಗೆದುಕೊಳ್ತಕ್ಕಂಥ ಒಂದು ಹುನ್ನಾರವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾಕೆಂತೇಳಿದರೆ ಈಗಾಗಲೇ ಸಾಕಷ್ಟು ಬರ ಬಂದು ಕರ್ನಾಟಕದಲ್ಲಿ ಜೀವನ ನಡೆಸ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿದೆ. ಸರ್ಕಾರ ಬೇರೆ ರೀತಿಯಲ್ಲಿ ಯಾವುದೇ ಒಂದು ಬೆಲೆಗಳನ್ನು ಇಳಿಸದೆ ತಮ್ಮ ಸ್ವಾರ್ಥಕ್ಕಾಗಿ ಈ ರೀತಿ ತಕ್ಷಣ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಬಗ್ಗೆ ಇಡೀ ಕರ್ನಾಟಕ ಜನತೆಗೆ ಅಪಾರವಾದ ಗೌರವವಿದೆ. ಈ ಒಂದು ಬೆಲೆ ಏರಿಕೆಯನ್ನು ತಕ್ಷಣ ಅವರು ವಾಪಸ್ ತಗೊಳ್ಬೇಕಂತೇಳಿ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇವೆ. ಯಾಕೆಂತೇಳಿದರೆ ತಾವು 5 ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಿ, ಎಲ್ಲ ಜನರ ಒಂದು ವಿಶ್ವಾಸದಲ್ಲಿದ್ದಿರಿ. ಈಗ ನೀವು ಮಾಡ್ತಕ್ಕಂಥ ಕೆಲಸ ಬಡವರ ಮೇಲೆ ಹೊಟ್ಟೆ ಮೇಲೆ ಬರೆ ಎಳೆದಂಥ ಕೆಲಸವನ್ನು ಆಗ್ತಾ ಇದೆ. ದಯಮಾಡಿ ಈ ಒಂದು ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳೇಬೇಕಂತೇಳಿ ನಾವು ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ವೇಳೆ ತಾವೇನಾದರೂ ಮನವಿನ ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಯಾವುದೇ ಹಿಂದು ಮುಂದೆ ನೋಡದೆ ನಾವು ಹೋರಾಟವನ್ನು ಮಾಡಲಿಕ್ಕೆ ಇಳಿತೀವಂತೇಳಿ ಈ ಮೂಲಕ ನಾವು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಒಂದು ಬೆಲೆ ಏರಿಕೆಯನ್ನು ಹಿಂಪಡಿಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಗುಜರಾತ್ ಸರ್ಕಾರದ ಮಾದರಿಯನ್ನು ಇಟ್ಟುಕೊಂಡು, ಅಂದರೆ ಗುಜರಾತ್ನಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೆಲೆಗಿಂತ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ಕರ್ನಾಟಕ ಜನತೆ ನಮಗೆ ಬೇರೆ ರಾಜ್ಯದ ಹೋಲಿಕೆ ಬೇಡ. ನಮ್ಮ ರಾಜ್ಯದ ಜನತೆಗೆ ಅನುಗುಣವಾಗಿ ನೀವು ಬೆಲೆಯನ್ನು ಏನು ಏರಿಕೆ ಮಾಡಿದರೆ ಅದನ್ನ ಕಡಖಂಡಿತವಾಗಿ ಇಳಿಸಲೇಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಈ ಒಂದು ಬೇಡಿಕೆಯನ್ನು ತಾವು ಈಡೇರಿಸ್ತೀರ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿಶ್ವಾಸ ಇದೆ. ಆದಷ್ಟು ಬೇಗ ಈ ಬೆಲೆ ಏರಿಕೆಯನ್ನು ತಾವು ವಾಪಸ್ ತೆಗೆದುಕೊಳ್ಳಲೇಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ.